ಒಡವೆ ಕೊಡೋದಕ್ಕೂ ಅವನ್ ಬರೋದಕ್ಕೂ ಒಂದೇ ಟೈಮ್ ಆಗೋಗಿ ಹಂಗಾಗಿ ನಾವು ತಗ್ಲಾಕೊಂಡ್ವಿ. ಸಾಕು ನಿಲ್ಸೆ. ಅವನ್ಗೆ ಹೇಳಿರದೆ ನೀನು. ಅಮ್ಮ, ಏನಮ್ಮ ಹೇಳ್ತಿದ್ಯಾ ನೀನು? ನನ್ಗ್ಯಾಕೋ ನೀನೇ ಅವನ ಕರ್ಸಿರೋದು ಅಂತ ಅನಿಸ್ತಿದೆ. ಅಯ್ಯೋ 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 ದೇವ್ರೆ, ಇದನ್ನೆಲ್ಲ ನೋಡೋದಕ್ಕೆ ನಿನಗೆ ಕಣ್ಣಿಲ್ವೇನಪ್ಪ? ನನ್ನಂತವಳ ಮೇಲೆ, ಅದ್ರಲ್ಲೂ ನನ್ನಂತವಳ ಮೇಲೆ ಈ ತರ ಅಪವಾದ ಹೇರ್ತಿದಾರಲ್ಲ, ನಿನಗೆ ಸರಿ ಅನ್ಸುತ್ತಾ? ಅಮ್ಮ, ನಮ್ಮ ಮೇಲೆ ಇಷ್ಟೆಲ್ಲ ಅನುಮಾನ ಪಡ್ತಿದ್ದಾರೆ ಅಂದಮೇಲೆ ನಾವಿಲ್ಲಿರೋದು ಬೇಡಮ್ಮ. ನಡಿಯಮ್ಮ, ಎಲ್ಲಾದರೂ ದೂರ ಹೋಗ್ಬಿಡೋಣ. ಅಲ್ವೋ ಮಿಥುನ್, ಬೇರೆ ಯಾರಾದ್ರೂ ಅನುಮಾನ ಪಟ್ಟಿದ್ರು ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ನನ್ನ ಹೆತ್ತ ತಾಯಿನೇ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಅಂದ್ರೆ ನಾವು ಬದುಕಿರೋ ಬದಲು ಸಾಯೋದೇ ಮೇಲು. ಅಲ್ಲಮ್ಮ, ನಿನಗೆ ನನ್ನ ಮೇಲೆ ಯಾಕಮ್ಮ ಇಷ್ಟೊಂದು ದ್ವೇಷ? ನೀವೆಲ್ಲ ಸಮರ್ಥ್ಗೆ ಒಡವೆ ಕೊಡೋ ವಿಷಯನೇ ನನಗೆ ಗೊತ್ತಿಲ್ಲ ಅಮ್ಮ. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಾನು ಶ್ರೀಮಂತಂಗೆ ಹೆಂಗಮ್ಮ ಹೇಳಿ? ನನ್ನ ಪಾಡಿಗೆ ನಾನು ಹರ ಶಿವ ಅಂತ ಮಂಡಿ ನೋವಿಗೆ ಔಷಧಿ ಹಾಕೊಳ್ತಾ ಕೂತಿದ್ದೆ. ಏನೋ ಕಿತ್ತಾಟ ಕೇಳಿ ಹೊರಗಡೆ ಬಂದಿದ್ದೀನಷ್ಟೇ. ನೀನ್ ನೋಡಿದ್ರೆ ನಾನೇ ಕಿತಾಪತಿ ಮಾಡಿದೀನಿ ಅಂತಿದ್ಯಲ್ಲಮ್ಮ. ಆಹಾ, ನೀನ್ ಈ ರೀತಿ ಮಾತಾಡ್ಬಿಟ್ರೆ ನಾನ್ ನಂಬಿಡ್ತೀನಿ ಅಂತ ಅನ್ಕೊಂಡಿದ್ದೀಯಾ? ನಿನ್ನ ಬಿಟ್ಟು ಬೇರೆ ಯಾರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಏನಮ್ಮ ನೀನು ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದೀಯಲ್ಲ? ನಾನು ನನ್ನ ಮಗ ಮಿಥುನ್ ಈ ಮನೇಲಿ ಇರೋದೇ ಶ್ರೀಮಂತಂಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನಾನೇನಾದ್ರೂ ಹೇಳಿದ್ರೆ ಅವನ್ ಕೇಳ್ಬಿಡ್ತಾನ? ಏನೋ ನಮ್ ಸಪ್ತಮಿ ದಯೆಯಿಂದ ಈ ಮನೆಯಲ್ಲಿ ಉಳ್ಕೊಳ್ಳೋಂಗಾಗಿದೆ. ನೀನ್ ಹೋಗಿ ಅವಳ ಮನ್ಸಲ್ಲೂ ನಮ್ ಬಗ್ಗೆ ವಿಷದ ಬೀಜ ಬಿತ್ತುತ್ತಿದ್ಯಲ್ಲಮ್ಮ. ಅಣ್ಣ ನೋಡಣ್ಣ, ನಾನ್ ಏನಣ್ಣ ಪಾಪ ಮಾಡಿದ್ದೆ? ತಿದ್ಕೊಂಡ್ ಬದುಕ್ತೀನಿ ಅನ್ನೋರ್ಗೆ ಈ ಮನೆಯಲ್ಲಿ ಅವಕಾಶನೇ ಇಲ್ವೇನಣ್ಣ? ಅಮ್ಮ, ಸತ್ಯ ಗೊತ್ತಿಲ್ಲದೆ ಯಾರ ಮೇಲೂ ಅನುಮಾನ ಪಡಬಾರ್ದಮ್ಮ. ನಮ್ ಟೈಮ್ ಸರಿ ಇರ್ಲಿಲ್ಲ, ಶ್ರೀಮಂತ ಕೈಲಿ ಸಿಗಾಕೊಂಡ್ಬಿಟ್ವಿ. ಏನ್ ಮಾಡಕ್ಕಾಗುತ್ತೆ? ಇದನ್ನ ಇಲ್ಲಿಗೆ ಬಿಟ್ಬಿಡಮ್ಮ. ಹೌದಜ್ಜಿ, ಶ್ರೀಮಂತ್ ಅವರು ವಿಷಯ ತಿಳಿದ್ ಬಂದ್ರ ಇಲ್ಲ ತಿಳಿದೇ ಬಂದ್ರ ಅಂತ ಅವ್ರಿಗಷ್ಟೇ ಗೊತ್ತು. ಈಗ ನಮಗದು ಮುಖ್ಯ ಅಲ್ಲ. ಪಾಪ ನಮ್ಮ ಸಮರ್ಥಗೆ ನಾವೇನೂ ಸಹಾಯ ಮಾಡೋಕ್ಕಾಗ್ತಿಲ್ವಲ್ಲ, ಅದು ನನಗೆ ತುಂಬ ಬೇಜಾರಾಗ್ತಿರೋದು. ಏನಮ್ಮ ಸಪ್ತಮಿ, ನೀನ್ ನೋಡಿದ್ರೆ ಅವನಿಗೋಸ್ಕರ ಬೇಜಾರು ಮಾಡ್ಕೋತಾ ಇದೀಯಾ? ಅವನ್ ನೋಡಿದ್ರೆ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾನಲ್ಲಮ್ಮ. ಮಾವ, ಸಮರ್ಥ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾವು ಅವನಿಗೆ ಸಹಾಯ ಮಾಡಲೇಬೇಕು. ಎಲ್ಲಾದ್ರೂ ಸಾಲ ತಂದಾದ್ರೂ ಅವನಿಗೆ ದುಡ್ಡು ಕೊಡಬೇಕು. ಆ ಸಾಲನ ನಾನು ಹೇಗಾದ್ರೂ ಮಾಡಿ ತೀರಿಸ್ತೀನಿ. ಸಾಲಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬೋದಾ ನೋಡಿ ಮಾವ. ಸರಿನಮ್ಮ. ಹೇಳ್ಕೊಂಡೋಗ್ರು ನನ್ ಮಗಳನ್ನ ಬಿಡ್ರ. ಬೇಡ
ಬೇಡಮ್ಮ ಅಪ್ಪ ಹೇಳೋ ಮಾತು ಕೇಳಮ್ಮ ಬೇಡಮ್ಮ ಬಿಡಿಯಪ್ಪ ಬೇಡ ಬಿಡಿಯಪ್ಪ